ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನಲ್ಲಿ ಮಾನವೀಯತೆ ಮರೆಸುವಂತಹ ಘಟನೆ ನಡೆದಿದೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಸೀಟ್ ವಿಚಾರವಾಗಿ ನಡೆದ ವಾಗ್ವಾದ ಹಲ್ಲೆಗೆ ತಿರುಗಿದೆ. 70 ವರ್ಷದ ವೃದ್ಧನ ಮೇಲೆ ಮಹಿಳೆ ಹಲ್ಲೆ ನಡೆಸಿದ ಘಟನೆ ವರದಿಯಾಗಿದೆ. ಶೃಂಗೇರಿಯಿಂದ ಎನ್ಆರ್ಪುರ ಮಾರ್ಗವಾಗಿ ಶಿವಮೊಗ್ಗ ಕಡೆಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಈ ಘಟನೆ ನಡೆದಿದೆ. ಮಾಹಿತಿಯ ಪ್ರಕಾರ ಹಿರಿಯ ನಾಗರಿಕರಿಗಾಗಿ ಮೀಸಲಾದ ಸೀಟ್ನಲ್ಲಿ ವೃದ್ಧರು ಕುಳಿತಿದ್ದರು. ಇದೇ ವೇಳೆ ಸೀಟಿನ ವಿಚಾರವಾಗಿ ಮಹಿಳೆ ಮತ್ತು ವೃದ್ಧರ ನಡುವೆ ಮಾತಿನ ಚಕಮಕಿ ಆರಂಭವಾಗಿದೆ. ವಿವಾದ ತೀವ್ರಗೊಂಡ ಹಿನ್ನೆಲೆ ಮಹಿಳೆ ವೃದ್ಧನ ಮೇಲೆ ಹಲ್ಲೆ ನಡೆಸಿದ್ದಾಳೆ ಎನ್ನಲಾಗಿದೆ. ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವ ಆರೋಪವೂ ಕೇಳಿಬಂದಿದೆ. ಹಲ್ಲೆಯ ಪರಿಣಾಮ ವೃದ್ಧನ ಹಣೆಯ ಎಡಭಾಗದಲ್ಲಿ ಗಾಯವಾಗಿ ರಕ್ತಸ್ರಾವ ಉಂಟಾಗಿದೆ. ಘಟನೆಯಿಂದ ಬಸ್ನಲ್ಲಿದ್ದ ಪ್ರಯಾಣಿಕರು ಬೆಚ್ಚಿಬಿದ್ದಿದ್ದು, ಪರಿಸ್ಥಿತಿ ಉದ್ವಿಗ್ನಗೊಂಡ ಹಿನ್ನೆಲೆಯಲ್ಲಿ ಸಿಬ್ಬಂದಿ ಮಹಿಳೆಯನ್ನ ಬಸ್ನಿಂದ ಕೆಳಗಿಳಿಸಿ ಎನ್ಆರ್ಪುರ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ. ಗಾಯಗೊಂಡ ವೃದ್ಧರಿಗೆ ಚಿಕಿತ್ಸೆ ನೀಡಲಾಗಿದ್ದು, ಘಟನೆ ಸಂಬಂಧ ಎನ್ಆರ್ಪುರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮುಂದುವರೆದಿದೆ. ಸೀಟ್ ಬಿಟ್ಕೊಡು ಅಂತ ಕುತ್ಕೊಂಡಲ್ರಿ, ನಮ್ದು ಸೀನಿಯರ್ ಸೀಟ್ ರೀ. ನಾವು 3 ಸೀಟ್ ಟಿಕೆಟ್ ಮಾಡ್ಸ್ಕೊಂಡು ಬಂದವಿ. ನಾನು ಯಾವ್ದಾದ್ರು ಆಯ್ತು ಕುತ್ಕೊಂಡು ನಾ ಬಿಟ್ಕೊಡಲ್ಲ ಅಂತ ನಾನು. ಆದ್ರೂ ಅವಳು ನನ್ನ ಯಾವ್ದು ಹೋಗೋದು ಕುತ್ಕೊಂಡು ಎಲ್ಲರೂ ಹೇಳಿದ್ರಿ, ಯಾರು ಇಲ್ಲೇ ನೋಡ್ರಿ, ನಮ್ದು 76 ರೀ. ಎಲ್ಲ ಪ್ಯಾಸೆಂಜರ್ ಅಷ್ಟು ಹೆಲ್ಪ್ ಮಾಡಿದ್ರು. ಅವ್ರು ಯಾರಿಗೂ ಮಾತು ಕೇಳ್ತಿಲ್ಲ. ಅವರು ಯಾರು ಮಾತು ಕೇಳಿಲ್ಲ. ಪೊಲೀಸರು ಬಂದ್ರು ಮಾತು ಕೇಳ್ತಿಲ್ಲ. ಅವರು ಸೀಟ್ ನಮಗೆ ಬೇಕು ಅಂತಂದ್ವಿ. ಪಾಪು ವಾಂತಿ ತೆಗೆತ್ರೆ ಸಿರಿಗೆ ಸಿಂಗೇರಿಂದ ಬಂದ್ರಿ. ಹುಡುಗಿ ಪಾಪನ ಎಬ್ಸು ಅಂತ ಗಲಾಟೆ ಮಾಡಿದ್ರಿ. ಆಕಿ ಗಲಾಟೆ ಮಾಡಿ ಅಜ್ಜನ್ ಹೊಡೆದ್ ಬಂದ್ರಿ. ಈ ಪಾಪನ ಎಬ್ಸಕ್ ಇದ ಮಾಡಿದ್ರಿ. ಆಕಿ ಅಜ್ಜನ ಹೆಣ್ಮಗಳು ಹೊಡೆದ್ರಿ. 60 ತೆಗಿತ್ರಿ. ಸಿಂಗೇರಿಂದ ಇದು ಶಿವಮೊಗ್ಗ ಹೊಂಟಿದ್ರಿ. ಆಗೈತ್ರಿ, ತಲೆಗೆ ಹೊಡೆದಾಳ ನೋಡ್ರಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.